ಪದ ಬಳಸಿದ್ದಕ್ಕೆ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ. ದಿಢೀರ್ ಬೆಳಗಾವಿಗೆ ಆಗಮಿಸಿದ್ದಾರೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಕ್ಕೆ ಈಗಾಗಲೇ ಸಿಟಿ ರವಿ ಅವರು ಅರೆಸ್ಟ್ ಆಗಿದ್ದಾರೆ. ಈಗ ಬೆಳಗಾವಿಗೆ ಆಗಮಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಕ್ಕೆ ಅರೆಸ್ಟ್ ಮಾಡಲಾಗಿದೆ. ಈಗ ಈ ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಕರೆ ಕೊಡುವ ಸಾಧ್ಯತೆ ಕೂಡ ಇದೆ. ಈಗ ನೋಡ್ತಾ ಇದ್ರೆ ವಿಜೇಂದ್ರ ಅವರು ಕೂಡ ಅಲ್ಲಿ ಬಂದಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಭೇಟಿ ಆಗ್ತಾರೆ ಬಿವೈ ವಿಜೇಂದ್ರ. ಸಿಟಿ ರವಿ ಭೇಟಿ ಬಳಿಕ ಬಂಧನವನ್ನ ಖಂಡಿಸಿ ಹೋರಾಟಕ್ಕೆ ಕರೆ ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಈಗ ನೋಡ್ತಾ ಇದ್ರೆ ಹೆಬ್ಬಾಳ್ಕರ್ ವಿರುದ್ಧ ಏನು ಒಂದು ಅಶ್ಲೀಲ ಪದವನ್ನ ಬಳಸಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆ ಅಲ್ಲಿನ ಪರಿಷತ್ ನೋಡ್ತಾ ಇದ್ರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸಭೆ ದೊಡ್ಡ ಮಟ್ಟದಲ್ಲಿ ಬೆಂಕಿಯ ಉಂಡೆಯಂತೆ ಮಾರ್ಪಟ್ಟಿತ್ತು. ಅಲ್ಲಿ ವಿರೋಧ ಪಕ್ಷದವರು ಪ್ರತಿಪಕ್ಷದವರು ದೊಡ್ಡ ಮಟ್ಟದಲ್ಲಿ ಕೆಂಡಾಮಂಡಲರಾಗಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗಂಭೀರವಾಗಿ ಈ ವಿಚಾರವನ್ನ ತಗೊಂಡು ಅವರು ಕಣ್ಣೀರಿಡ್ತಾ ಹೊರಗಡೆ ಬಂದ್ರು. ಆಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ನನ್ನನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಿದ್ರು, ಗಟ್ಟೆಗಿತ್ತಿ ಅಂತಿದ್ರು ನನ್ನನ್ನ, ಆದ್ರೆ ನಂಗೆ ಈಗ ಭಾರಿ ಬೇಜಾರಾಗ್ತಾ ಇದೆ ಈ ಪದವನ್ನ ಕೇಳಿ ಅಂತ ಕಣ್ಣೀರಿಡ್ತಾ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡದೆ ಮಾಧ್ಯಮದವರಿಗೆ ಕೈ ಮುಗಿದು ಮನೆಗೆ ಹೋಗ್ತಾರೆ. ಈ ಎಲ್ಲಾ ವಿಚಾರಗಳು ನಡೆದ ಬೆನ್ನಲ್ಲೇ ಇದೀಗ ವಿಜೇಂದ್ರ ಅವರು ಬೆಳಗಾವಿಗೆ ಆಗಮಿಸಿದ್ದಾರೆ. ಹೋರಾಟದ ಕರೆ ಕೊಡುವ ಸಾಧ್ಯತೆಗಳು ಕೂಡ ಇದೆ. ಹೆಬ್ಬಾಳ್ಕರ್ ಕೇಸ್ನಲ್ಲಿ ಸಿಟಿ ರವಿ ಬಂಧನ ಪ್ರಕರಣ ಬೆಳಗಾವಿಯಲ್ಲೇ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪ್ರವಾಸಿ ಮಂದಿರದಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಡಿಕೆ ಶಿವಕುಮಾರ್ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇಂದು ಬೆಂಗಳೂರಿಗೆ ತೆರಳುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ನೋಡ್ತಾ ಇದ್ರೆ ಹೆಬ್ಬಾಳ್ಕರ್ ಕೇಸ್ನಲ್ಲಿ ಸಿಟಿ ರವಿ ಅವರನ್ನ ಬಂಧನ ಮಾಡಲಾಗಿದೆ. ಈ ಬಂಧನದ ಪ್ರಕರಣ ಈಗ ನಿಮಿಷಕ್ಕೂ ಒಂದೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಸಿಟಿ ರವಿ ಅವರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸರು ಟೈಮ್ ಪಾಸ್ ಮಾಡಿದ್ರು, ನನ್ನ ವಿರುದ್ಧ ಬೇಕಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಟಿ ರವಿ ಅವರು ಕೂಡ ಒಂದ್ ಕಡೆ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಅವರು ಈಗ ಹೇಳ್ತಾ ಇರೋದ್ ನೋಡಿದ್ರೆ ನನ್ನ ಮೇಲೆ ಸುಮ್ನೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಬೇಕಂತ ನನ್ನ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ, ಇಲ್ಲಿ ಯಾರನ್ನೂ ಬರಕ್ಕೆ ಬಿಡ್ತಾ ಇಲ್ಲ, ಮಾಧ್ಯಮದವ್ರಿಗೂ ಕೂಡ ನಿರ್ಬಂಧವನ್ನ ಹೇರ್ತಾ ಇದ್ದಾರೆ, ನನ್ನ ಮರ್ಡರ್ ಮಾಡ್ಬೇಕು ಅಂತ ಹೇಳಿ ಇವರು ಈ ರೀತಿಯ ಎಲ್ಲ ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ದಾರೆ. ನನಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಂಡವೇ ಕಾರಣ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ರು ಸಿಟಿ ರವಿ ಅವರು. ಆದ್ರೆ ಇದೀಗ ನೋಡ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲೇ ಇದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇವತ್ತು ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ಈ ಎಲ್ಲಾ ಪ್ರಕರಣಗಳು ನಡೀತಾ ಇರುವ ಹೊತ್ತಲ್ಲೇ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕೆಂಡಾಮಂಡಲರಾಗ್ತಾರೆ, ಮಾರ್ಷಲ್ಗಳು ಸಿಟಿ ರವಿ ಅವರನ್ನ ಕಾಪಾಡುವ ನಿಟ್ಟಿನಲ್ಲಿ ಮುಂದೆ ಬರ್ತಾರೆ, ಆ ಸಂದರ್ಭದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲೇ ಇದ್ರು, ನಾವು ಕೂಡ ಗಮನಿಸಿದ್ವಿ. ನಂತರ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಹಲ್ಲೆಗೆ ಮುಂದಾಗುವ ಸಾಧ್ಯತೆ ಇರೋದ್ರಿಂದ ಸಿಟಿ ರವಿ ಅವರನ್ನ ಮಾರ್ಷಲ್ಗಳು ಕರ್ಕೊಂಡೋಗಿ ಪೊಲೀಸ್ ಜೀಪ್ಗೆ ಹಾಕಿ ಕರ್ಕೊಂಡು ಹೋಗ್ತಾರೆ. ಪ್ರವಾಸಿ ಮಂದಿರದಲ್ಲಿ ಈಗ ವಾಸ್ತವ್ಯವನ್ನ ಹೂಡಿದ್ದಾರೆ ಡಿಕೆ ಶಿವಕುಮಾರ್.